ಬೆಳಗಾವಿ ಎಸ್ಎಸ್ಎಸ್ ಸಮಿತಿಯ ಮಹಾವೀರ್ ಪಿ ಮಿರ್ಜಿ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಅಂತರ್ ಕಾಲೇಜು ಟೇಬಲ್ ಟೆನಿಸ್ ಪಂದ್ಯಾವಳಿಗಳು ಸಂಪನ್ನ. ಬೆಳಗಾವಿ ನಗರದ ಮಹಾವೀರ್ ಮಿರ್ಜಿ ವಾಣಿಜ್ಯ ವಿದ್ಯಾಲಯದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಇತ್ತೀಚೆಗೆ ಅಂತರ್ ಕಾಲೇಜು ಟೇಬಲ್ ಟೆನಿಸ್ ಪಂದ್ಯಾವಳಿಗಳು ಸಂಪನ್ನಗೊಂಡವು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನಗರದ ಹನುಮಾನ್ ಹೋಟೆಲ್ ಮಾಲೀಕರು ಮತ್ತು ವಕೀಲರಾದ ಎಸ್ಎಫ್ ಪೂಜಾರಿ ನೆರವೇರಿಸಿ ಮಾತನಾಡುತ್ತಾ, ಕ್ರೀಡೆಯು ಸಂಘಟಿತ, ಸ್ಪರ್ಧಾತ್ಮಕ ಮತ್ತು ಕೌಶಲ್ಯದಿಂದ ಕೂಡಿದ ದೈಹಿಕ ಚಟುವಟಿಕೆಯಾಗಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಭಾಗವಹಿಸಿ ಆರೋಗ್ಯವಂತರಾಗಿರಬೇಕೆಂದು ಸಲಹೆ ನೀಡಿದರು. ಕೆಎಲ್ಇ ಆಸ್ಪತ್ರೆಯ ಹಿರಿಯ ವೈದ್ಯ ಡಾಕ್ಟರ್ ಜಯಪ್ರಕಾಶ್ ಅಪ್ಪಾಜಿಗೋಳ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಾ, ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಿತಿಯ ಆಡಳಿತ ಮಂಡಳಿಯ ಸದಸ್ಯ ಅಶೋಕ್ ಕುಣಸಾಳ್ ವಹಿಸಿ ಮಾತನಾಡುತ್ತಾ, ಕಾಲೇಜು ಮಟ್ಟದಲ್ಲಿ ಇಂತಹ ಕ್ರೀಡಾ ಸ್ಪರ್ಧೆಗಳನ್ನು ನಿರಂತರವಾಗಿ ಏರ್ಪಡಿಸುವಂತಾಗಲಿ ಎಂದರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ದೈಹಿಕ ನಿರ್ದೇಶಕ ಜಗದೀಶ್ ಗಸ್ತಿ, ಎಸ್ಎಸ್ಎಸ್ ಸಮಿತಿಯ ಅಧ್ಯಕ್ಷ ವಿನೋದ್ ಪಾಟೀಲ್, ಆಡಳಿತ ಮಂಡಳಿಯ ಸದಸ್ಯ ಎಸ್ಪಿ ಪಾಟೀಲ್, ದೈಹಿಕ ಶಿಕ್ಷಕ ಗಿರೀಶ್ ಮೋರೆ, ಪ್ರೊಫೆಸರ್ ರವಿ ದಂಡಗಿ, ಪ್ರೊಫೆಸರ್ ಬಿಎಸ್ ಪಾಟೀಲ್, ಡಾಕ್ಟರ್ ಅನುರಾಧ ಕಂಚಿ ಸೇರಿದಂತೆ ಮಹಾವಿದ್ಯಾಲಯದ ಬೋಧಕ ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಹಾವೀರ್ ಮಿರ್ಜಿ ಕಾಲೇಜಿನ ಪ್ರಿನ್ಸಿಪಾಲ್ ರವಿ ದಂಡಗಿ ಸ್ವಾಗತಿಸಿದರು. ಪ್ರೊಫೆಸರ್ ನಾಗವೇಣಿ ದರೆನ್ನವರ್ ಮತ್ತು ಬಿಎಸ್ ಪಾಟೀಲ್ ಪರಿಚಯಿಸಿದರು. ಸ್ವರಾಗಮ ಗುಂಪಿನವರು ಪ್ರಾರ್ಥಿಸಿದರು. ಪೂನಂ ಪಾಟೀಲ್ ನಿರೂಪಿಸಿದರು. ಡಾಕ್ಟರ್ ಭರತ್ ಅಲ್ಸಂದಿ ವಂದಿಸಿದರು. ಪಂದ್ಯಾವಳಿಗಳಲ್ಲಿ ಒಟ್ಟು 16 ಹುಡುಗರ ತಂಡ, 6 ಹುಡುಗಿಯರ ತಂಡಗಳು ಭಾಗವಹಿಸಿದ್ದು, ಹುಡುಗಿಯರ ಸ್ಪರ್ಧೆಗಳಲ್ಲಿ ಜಿಎಫ್ಜಿಸಿ ಕಾಲೇಜು ಕಿತ್ತೂರು ಪ್ರಥಮ, ಕೆಎಲ್ಎಸ್ ಗೋಗ್ಟೆ ಕಾಲೇಜು ಬೆಳಗಾವಿ ದ್ವಿತೀಯ, ಆರ್ಎಲ್ಎಸ್ ಕಾಲೇಜು ಬೆಳಗಾವಿ ತೃತೀಯ ಸ್ಥಾನಗಳನ್ನು ಪಡೆದುಕೊಂಡವು. ಕಿತ್ತೂರು ಜಿಎಫ್ಜಿಸಿ ಕಾಲೇಜಿನ ವಿದ್ಯಾರ್ಥಿನಿ ಚೈತ್ರಾ ಇಟಗಿ ಶ್ರೇಷ್ಠ ಆಟಗಾರಳಾಗಿ ಹೊರಹೊಮ್ಮಿದಳು. ಇನ್ನು ಹುಡುಗರ ಸ್ಪರ್ಧೆಗಳಲ್ಲಿ ಗೋಗಟೆ ಕಾಲೇಜು ಬೆಳಗಾವಿ ಪ್ರಥಮ, ಜಿಐ ಬಾಗೇವಾಡಿ ಕಾಲೇಜು ನಿಪ್ಪಾಣಿ ದ್ವಿತೀಯ, ಜೈನ್ ಕಾಲೇಜು ಬೆಳಗಾವಿ ತೃತೀಯ, ಬರ್ತೇಶ್ ಕಾಲೇಜು ಬೆಳಗಾವಿ 4ನೇ ಸ್ಥಾನವನ್ನು ಪಡೆದುಕೊಂಡಿವೆ. ಸಂಗಮೇಶ್ ಎಂಡಿ ಶ್ರೇಷ್ಠ ಆಟಗಾರನಾಗಿ ಹೊರಹೊಮ್ಮಿದನು. ಗೆಲುವು ಸಾಧಿಸಿದ ತಂಡಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಪಾರಿತೋಷಕಗಳನ್ನು ನೀಡಲಾಯಿತು. ಪಂಚ್ ನ್ಯೂಸ್ಗಾಗಿ ಬೆಳಗಾವಿಯಿಂದ ಬಸವರಾಜ್ ತಾರ್ದಾಳೆ.